ನಿರ್ಮಲಾ ಸೀತಾರಾಮನ್ ಮತ್ತೊಂದು ಸುಳ್ಳು ಹೇಳಿದ್ದಾರೆ. ಕೇಂದ್ರ ವಿತ್ತ ಸಚಿವೆ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತೊಂದು ಸುಳ್ಳು ಹೇಳಿದ್ದಾರೆ ರಾಜ್ಯದ ಜನರಿಗೆ. ಕೇಂದ್ರ ವಿತ್ತ ಸಚಿವೆ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿರೋದು. ರಾಜ್ಯಕ್ಕೆ ಬರಗಾಲದ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ರು ಕೂಡ ಬರಲಿಲ್ಲ. ಅವರು ಬೆಂಗಳೂರಿನಲ್ಲೇ ಇದ್ರು ನಿರ್ಮಲಾ ಸೀತಾರಾಮನ್, ಆದರೆ ಚರ್ಚೆಗೆ ಕರೆದರೂ ಕೂಡ ಅವರು ಬರಲಿಲ್ಲ ಅಂತ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ನೀತಿ ಸಂಹಿತೆ ಜಾರಿಗೆ ಬಂತು ಅಂತ ಸುಳ್ಳು ಹೇಳ್ತಾರೆ. ಆದರೆ ನಾವು ಈ ಒಂದು ವರದಿಯನ್ನು ಬರಗಾಲದ ವರದಿ ಕೊಟ್ಟಿರುವುದು ಡಿಸೆಂಬರ್ನಲ್ಲೇ ಅಂತ ಹೇಳಿದ್ದಾರೆ. ನೀವು ಯೋಚನೆ ಮಾಡಿ, 10 ವರ್ಷ ಆಯ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ. ಏನಾದ್ರು ಮಾಡಿದ್ರ? ಬೆಂಗಳೂರಿಗೆ ಏನಾದ್ರು ಮಾಡಿದಾರ? ಕುಡಿಯ ನೀರು ಕೊಡ್ಲಿಲ್ಲ. ನಮ್ಮ ರಾಜ್ಯದಿಂದ ದಿಲ್ಲಿ ಸರ್ಕಾರಕ್ಕೆ 4,30,000 ಕೋಟಿ ರೂಪಾಯಿಯನ್ನ ತೆರಿಗೆ ಮೂಲಕ ಕೊಡ್ತೀವಿ. ಎಷ್ಟು? 4,30,000 ಕೋಟಿ. ನಮ್ಗೆ ಎಷ್ಟು ಗೊತ್ತಾ ವಾಪಸ್ ಬರೋದು? ನಾವು ಇಷ್ಟು ತೆರಿಗೆ ಕೊಟ್ಟವರಿಗೆ ಇಡೀ ದೇಶದಲ್ಲೇ ಕರ್ನಾಟಕ ನಂಬರ್ 2 ತೆರಿಗೆ ಕಟ್ಟೋದ್ರಲ್ಲಿ, ಕೊಡೋದ್ರಲ್ಲಿ ನಂಬರ್ 2. ನಂಬರ್ 2. ನಮಗೆ ಅನ್ಯಾಯ ಆಗಿದೆ. ಹಿಂಗೆಲ್ಲ ನಾವು ಜಾಸ್ತಿ ಕೊಡಿ ಅಂತ ಕೇಳಿದ್ರೆ ಸುಳ್ಳು ಹೇಳ್ತಾರೆ. ಬರಗಾಲಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತಾರೆ, ಸುಳ್ಳು ಹೇಳ್ತಾರೆ. ಅದಕ್ಕೆ ಕೃಷ್ಣ ಬೈರೇಗೌಡರು ಹೇಳಿದ್ರು, ನಮ್ಮ ಪಕ್ಷದ ರೆವಿನ್ಯೂ ಮಂತ್ರಿಗಳು ಹೇಳಿದ್ರು, ನಾನು ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೇನೆ. ಅಂತ ಹೇಳಿದ್ರು. ವೇದಿಕೆಯನ್ನು ಸಜ್ಜು ಮಾಡಿದ್ರು. ನಿರ್ಮಲಾ ಸೀತಾರಾಮನ್ ಬರಬೇಕಾ ಬೇಡ? ಬರಲಿಲ್ಲ. ನೆನೆ ಇಲ್ಲೇ ಇದ್ರು ಬೆಂಗಳೂರಿನಲ್ಲಿ. ಯಾಕಂತಂದ್ರೆ ಸುಳ್ಳು ಹೇಳ್ಬಿಟ್ಟಿದ್ದಾರೆ. ಸತ್ಯ ಹೇಳಕ್ಕಾಗಲ್ವಲ್ಲ. ಸತ್ಯ ಇದ್ರತಾನೆ ಹೇಳೋದು. ನೆನ್ನೆ ಇನ್ನೊಂದು ಬಹಳ ದೊಡ್ಡ ಸುಳ್ಳನ್ನ ಹೇಳ್ಬಿಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಬರಗಾಲಕ್ಕೆ ಯಾಕೆ ಪರಿಹಾರ ಕೊಡ್ಲಿಲ್ಲ ಅಂತಂದ್ರೆ ಪಾರ್ಲಿಮೆಂಟ್ ಕೋಡ್ ಆಫ್ ಕಾಂಡಕ್ಟ್ ಜಾರಿ ಅಡ್ಡ ಬಂದ್ಬಿಟ್ಟದೆ. ನಾವು ಡಿಸೆಂಬರ್ ತಿಂಗಳಲ್ಲೇ ಹೋಗಿ ಕೇಳಿದೀವಿ ದುಡ್ಡು ಕೊಡಿ ಅಂತ. ಸೆಪ್ಟೆಂಬರ್ ತಿಂಗಳಲ್ಲೇ ಘೋಷಣೆ ಮಾಡಿ ಪರಿಹಾರ, ಆಮೇಲೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಇಷ್ಟಾದ್ರೂ ಕೂಡ ಇವತ್ತಿನವರಿಗೆ ₹1 ಬಿಡುಗಡೆ ಮಾಡಿಲ್ಲ. ಕರ್ನಾಟಕ ಜನರಿಗೆ ಅನ್ಯಾಯ ಅಲ್ವಾ?